ವ್ಯಕ್ತಿಗತ ಜೀವಿತದಲ್ಲಿ ದೇವರು ವಾಗ್ದಾನ ಕೊಡ್ತಾನೆ, ಕುಟುಂಬ ಜೀವಿತದಲ್ಲಿ ದೇವರು ವಾಗ್ದಾನ ಕೊಡ್ತಾನೆ. ಸೊ ವ್ಯಕ್ತಿಗತ ಜೀವಿತದಲ್ಲಿ, ಕುಟುಂಬ ಜೀವಿತದಲ್ಲಿ ದೇವರು ಕೊಟ್ಟಂಥ ವಾಗ್ದಾನಗಳನ್ನು ನೆರವೇರಬೇಕಪ್ಪ ಅಂತಂದರೆ, ಅವುಗಳನ್ನು ನಾವು ಸ್ವಾಧೀನ ಮಾಡಿಕೊಳ್ಬೇಕಂದ್ರೆ, ವಾಗ್ದಾನದ ಫಲಗಳನ್ನು ನಾವು ಹೊಂದಿಕೊಳ್ಬೇಕಪ್ಪ ಅಂತಂದರೆ, ನಮ್ಮಲ್ಲಿ 3 ಕ್ಯಾರೆಕ್ಟರ್ ಇರುವಂಥದ್ದು ಭಾಳ ಪ್ರಾಮುಖ್ಯವಾಗಿದೆ ಅಂತೇಳಿರಿ. ಹಲ್ಲೆಲೂಯಾ. ನಾನು ಹೇಳುವಂಥ ಈ 3 ಕ್ಯಾರೆಕ್ಟರ್ಗಳು, 3 ಸ್ವಭಾವಗಳು ಯಾವ ವಿಶ್ವಾಸಿ ಜೀವಿತದಲ್ಲಿ, ಯಾವ ಸಹೋದರ ಸಹೋದರಿಯಲ್ಲಿ ಈ 3 ಸ್ವಭಾವಗಳು, 3 ಕ್ಯಾರೆಕ್ಟರ್ಗಳು ಇರ್ತಾವೋ, ಅವ್ರ ಜೀವಿತದಲ್ಲಿ ಖಂಡಿತವಾಗಿ ಯಾವುದೇ ಆಶೀರ್ವಾದಕ್ಕೆ ಅವರು ವಂಚಿತರಾಗೋದಿಲ್ಲ ಅಂತೇಳಿರಿ. ಆಶೀರ್ವಾದ ಅವರು ಒಂದೇ ತೀರ್ತಾರೆ ಅಂತೇಳಿರಿ. ಅದಕ್ಕೋಸ್ಕರಾಗಿ ಈ ವರ್ಷದ ಕೊನೆಯ ಭಾಗಕ್ಕೆ ಬಂದಿರುವಂಥ ನನ್ನ ಪ್ರೀತಿ ದೇವರ ಮಕ್ಕಳೇ, ಮೊಟ್ಟ ಮೊದಲನೇದಾಗಿ ನಾವು ನೋಡ್ತೇವೆ, ನಮ್ಮ ಆತ್ಮೀಯ ಜೀವಿತದ ಅಭಿವೃದ್ಧಿಗೆ, ನಮ್ಮ ಆಶೀರ್ವಾದಕ್ಕೆ ಇವತ್ತು ದೇವರು ಕೊಡುವಂಥ ಆಶೀರ್ವಾದ ನಮ್ಮ ಕುಟುಂಬದಲ್ಲಿ ಶಾಶ್ವತವಾಗಿ ಅದು ನೆಲೆ ಇರಬೇಕಂದ್ರೆ, ಅದು ಸಂತತಿಯಿಂದ ಸಂತತಿಯವರಿಗೆ ಟ್ರಾನ್ಸ್ಫರ್ ಆಗಬೇಕಪ್ಪ ಅಂತಂದರೆ, ಇವತ್ತು ನಾವು 3 ಮಾತುಗಳು, 3 ಕ್ಯಾರೆಕ್ಟರ್ಗಳು ನಮ್ಮಲ್ಲಿ ಇರಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದೇನೆ. ಹಾಗಾದರೆ ಇವತ್ತು ಆ 3 ಮಾತುಗಳಲ್ಲಿ ಮೊಟ್ಟ ಮೊದಲನೇ ಮಾತು ನಿಮ್ಮ ಎದುರುಗಡೆ ನಾನು ತರಲಿಕ್ಕೆ ಇಷ್ಟಪಡ್ತಿದ್ದೀನಿ. ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 28ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡ್ತೇವೆ, ನಂಬಿಗಸ್ತನು ಆಶೀರ್ವಾದಕ್ಕೆ ಆತನು ಪಾತ್ರನಾಗಿರ್ತಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಯಾರು ಆಶೀರ್ವಾದ ಹೊಂದಲು ಯೋಗ್ಯರಾಗಿರ್ತಾರಂತ್ರಿ? ನಂಬಿಗಸ್ತರು. ನಾವು ನೋಡ್ತೇವೆ ನಂಬಿಗಸ್ತರು ಆಶೀರ್ವಾದವನ್ನು ಹೊಂದಿಕೊಳ್ಳಲು ಅವರು ಯೋಗ್ಯರಾಗಿರ್ತಾರೆ ಎಂಬುದು ದೇವರ ವಾಕ್ಯದಲ್ಲಿ ನೋಡ್ತೀವಿ. ಅದಕ್ಕೋಸ್ಕರವಾಗಿ ನಮ್ಮ ಜೀವಿತದಲ್ಲಿ 3 ಕ್ಯಾರೆಕ್ಟರ್ಗಳಲ್ಲಿ, 3 ಸ್ವಭಾವಗಳಲ್ಲಿ ನಮ್ಮ ಜೀವಿತದಲ್ಲಿ ಮೊಟ್ಟ ಮೊದಲನೇದಾಗಿ ಏನಿರಬೇಕಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ಅವಿಶ್ವಾಸ ಅಂತಕ್ಕಂಥದ್ದು ಇರಬಾರ್ದು ಅಂತೇಳಿರಿ. ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು, ಆಶೀರ್ವಾದಗಳನ್ನು ಸ್ವಾಧೀನ ಮಾಡಿಕೊಳ್ಳಲು ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ ವಿಶ್ವಾಸದ ಕೊರತೆ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ಇರಬಾರ್ದು. ವಿಶ್ವಾಸದ ಕೊರತೆ ನಮ್ಮಲ್ಲಿತ್ತಪ್ಪ ಅಂತಂದರೆ, ಅವಿಶ್ವಾಸ ನಮ್ಮ ಜೀವಿತದಲ್ಲಿ ಕೆಲಸ ಮಾಡ್ತಾ ಇತ್ತಪ್ಪ ಅಂತಂದರೆ, ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ ಆಶೀರ್ವಾದಕ್ಕೆ ನಾವು ವಂಚಿತರಾಗ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಈ ಅವಿಶ್ವಾಸ ಹೋಗಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ನಮ್ಮಲ್ಲಿರುವಂಥ ವಿಶ್ವಾಸ ತಣ್ಣಗಾಗಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ನಾವು ವಿಶ್ವಾಸ ಕಳೆದುಕೊಳ್ಳಲಿಕ್ಕೆ ಈ ಆಶೀರ್ವಾದಕ್ಕೆ ಬಹಳ ಪ್ರಾಮುಖ್ಯವಾಗಿರುವಂಥ ಈ ವಿಶ್ವಾಸ ನಮ್ಮಿಂದ ಮಟ್ಟ ಮಾಯ ಆಗಲಿಕ್ಕೆ ಆವಾಗವಾಗ ಭಾಳ ವಿಶ್ವಾಸ ಇರ್ತದೆ, ಆವಾಗವಾಗ ನಮ್ಮಲ್ಲಿ ವಿಶ್ವಾಸನೇ ಇರಲ್ಲ. ಯಾಕೆ ಗೊತ್ತದ ರೀ ನಿಮ್ಗೆ? ಒಂದೊಂದು ಸಲ ಭಾಳ ವಿಶ್ವಾಸ ಇರ್ತದೆ ನಮ್ಮಲ್ಲಿ, ಭಾಳ ನಂಬಿಕಸ್ಥರಂಗೆ ಕಾಣ್ತೀವಿ, ಭಾಳ ದೊಡ್ಡ ದೊಡ್ಡ ಮಾತು ಹೇಳ್ತೀವಿ, ಭಾಳ ದೇವ್ರ ಬಗ್ಗೆ ಮಾತು ಹೇಳ್ತೀವಿ. ಕೆಲವೊಂದು ಸಮಯದಾಗ, ಕೆಲವೊಂದು ಸಂದರ್ಭದಾಗ, ಕೆಲವೊಂದು ಪರಿಸ್ಥಿತಿದಾಗ ಏನಾಗ್ತದೆ ರೀ, ಆಡಿದಂಥ ಮಾತು, ಆ ನಂಬಿಕೆ ಮಾತುಗಳು, ಆ ವಿಶ್ವಾಸದ ಮಾತುಗಳು ಕೆಲವೊಂದು ಸಲ ನಮ್ಮ ಜೀವಿತದಿಂದ ಮಾಯ ಆಗ್ತವೆ. ಕಾರಣ ಏನಪ್ಪ ಅಂತಂದರೆ, ಒಂದು ಅದ್ಭುತವಾದಂಥ ಮಾತು ಹೇಳ್ತೀನಿ, ಒಂದು ಬೀಜದ ಮಾತು ಹೇಳ್ತೀನಿ ನಿಮಗೆ, ಇದನ್ನು ಯಾವತ್ತೂ ಮರ್ತು ಹೋಗ್ಬೇಡ್ರಿ. ಇವತ್ತು ನಮ್ಮ ಆಶೀರ್ವಾದಕ್ಕೆ ನಂಬಿಕೆನೇ ಭಾಳ ಪ್ರಾಮುಖ್ಯ ಅದಪ್ಪ ಅಂತಂದರೆ, ನಂಬಿಗಸ್ತನೋ ಆಶೀರ್ವಾದ ಹೊಂದಿಕೊಳ್ಳುವನೆಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳುವಂಥ ಸಂದರ್ಭದಲ್ಲಿ, ನಂಬಿಗಸ್ತರನ್ನು ದೇವರು ಆರಿಸಿಕೊಳಿಸ್ತಾನೆ, ದೇಶದಲ್ಲಿರುವಂಥ ನಂಬಿಗಸ್ತರನ್ನು ದೇವರ ಆರಿಸಿಕೊಳ್ಳುತ್ತಾನೆ ಮತ್ತು ಅವ್ರನ್ನ ಆಶೀರ್ವಾದಿಸ್ತಾನೆ ಎಂಬುದಾಗಿ ದೇವರು ಹೇಳುವಂಥ ಸಂದರ್ಭದಲ್ಲಿ, ಆ ನಂಬಿಕೆನೇ ನಮ್ಮ ಆಶೀರ್ವಾದಕ್ಕೆ ಅಷ್ಟೊಂದು ಪ್ರಾಮುಖ್ಯ ಅದಪ್ಪ ಅಂತಂದರೆ, ಯಾಕೆ ನಮ್ಮ ಜೀವಿತದಲ್ಲಿ ಅವಾಗವಾಗ ನಂಬಿಕೆ ಕಡಿಮೆ ಆಗ್ತದೆ, ಅವಾಗವಾಗ ನಂಬಿಕೆ ಮಾಯ ಆಗ್ತದೆ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ, ನನ್ನ ಪ್ರೀತಿ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಯಾವಾಗ ಪರಿಸ್ಥಿತಿಗಳು ನೋಡಿ ಭಯ ಬರ್ತದಲ್ರಿ, ಅವಾಗ ನಂಬಿಕೆ ಕಮ್ಮತ್ತದ ಅಂತೇಳಿ. ಹಲ್ಲೆಲೂಯಾ. ಏನು ಕಮ್ಮತ್ತದ ರೀ? ಏನು ಕಮ್ಮತ್ತದ? ಏನು ಬಂದಾಗ ಏನು ಕಮ್ಮತ್ತದ? ನಮ್ಮ ಜೀವಿತದಲ್ಲಿ ಪರಿಸ್ಥಿತಿಗಳು ನೋಡುವಂಥ ಸಂದರ್ಭದಲ್ಲಿ, ನಮ್ಮ ಜೀವಿತದಲ್ಲಿ ಇರುವಂಥ ಪರಿಸ್ಥಿತಿಗಳು ಅವು ತಾಂಡವಾಡುವಂಥ ಸಂದರ್ಭದಲ್ಲಿ, ಪರಿಸ್ಥಿತಿಗಳು ಮೇಲೆ ಕೆಳಗಾಗುವಂಥ ಸಂದರ್ಭದಲ್ಲಿ, ಈ ಪರಿಸ್ಥಿತಿಗಳಲ್ಲಿ ಅದಕ್ಕಿಂತ ಮುಂಚೆ ನಮ್ಮ ವಿಶ್ವಾಸ ಭಾಳ ಸ್ಟ್ರಾಂಗ್ ಇರ್ತದೆ. ಯಾವಾಗ ನಮ್ಮ ಜೀವಿತದಲ್ಲಿ ಕಷ್ಟಗಳು, ಶ್ರಮೆಗಳು, ಪರಿಸ್ಥಿತಿಗಳು ಯಾವಾಗ ತಲ್ಲಾರಿ ಹೋಗ್ತವೋ ಅಂಥ ಸಂದರ್ಭದಲ್ಲಿ ಏನಾಗ್ತಂದರೆ, ಭಯ ಅಂತಕ್ಕಂಥದ್ದು ಬರ್ತದೆ ಅಂತೇಳಿ. ಭಯ ಮತ್ತು ಈ ನಂಬಿಕೆ ಎರಡೂ ಒಂದೇ ಬಾಕ್ಸಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಯಾರಲ್ಲಿ ಭಯ ಇರ್ತದೋ ಅವ್ರ ಬಳಿ ನಂಬಿಕೆ ಇರಲ್ಲ ರೀ. ಯಾರ ಜೀವಿತದಲ್ಲಿ, ಯಾರ ಗುಂಡಿಗೆಯಲ್ಲಿ ಭಯ ಇರ್ತದಲ್ರಿ, ಅವ್ರು ಎಷ್ಟೇ ಬಲಶಾಲಿಗಳಿರಲಿ, ಅವ್ರು ಎಷ್ಟು ವರ್ಷದ ಕ್ರೈಸ್ತರನ್ನ ಆಗಿರಲಿ, ಅವ್ರು ಹುಟ್ಟುತ್ತಲೇ ಕ್ರೈಸ್ತರಿರಲಿ, ಅವರು ಹೃದಯದಲ್ಲಿ, ಅವ್ರ ಕುಟುಂಬದಲ್ಲಿ ಭಯ ಅಂತದ ಒಂದು ವೇಳೆ ಬಂತಲ್ರಿ, ಆ ಭಯ ಏನು ತೆಗೆದು ಹಾಕ್ತದೆ ರೀ ನಮಗೆ? ನಂಬಿಕೆ ಮಾಯ ಮಾಡಿಬಿಡ್ತದೆ ರೀ. ನಂಬಿಕೆ ಹೋಗ್ತದೆ ನಮ್ಮ ಹೃದಯದಲ್ಲಿ, ಅದರ ಜಾಗದಾಗ ಯಾವ್ದು ಕೊಡ್ತದೆ ರೀ? ಅವಾಗ ಪ್ರತಿಯೊಂದಕ್ಕೂ ಏನು ಮಾಡ್ತೀವಿ? ಭಯ ಪಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹೆಂಗೆ ಭಯಪಡ್ತೀವಿ ಅಂದರೆ, ಪರಿಸ್ಥಿತಿಗಳು ನೆನಪಿಗೆ ಬರ್ತವೆ, ಸಂದರ್ಭ ನೆನಪಿಗೆ ಬರ್ತವೆ, ನಮ್ಮ ಕುಟುಂಬ ನೆನಪು ಬರ್ತದೆ, ನಮ್ಮ ಮಕ್ಕಳ ಪರಿಸ್ಥಿತಿ ನೆನಪು ಬರ್ತದೆ, ನಮ್ಮೆಲ್ಲ ಪರಿಸ್ಥಿತಿಗಳು ನೆನಪು ಬರ್ತವೆ. ಇವೆಲ್ಲ ಜ್ಞಾಪಕಕ್ಕೆ ಬಂದು ಏನಾಗ್ತದಪ್ಪ ಅಂತಂದರೆ, ನಮ್ಮಲ್ಲೇನು ಗುಂಡಿಗೆಯಲ್ಲಿ ನಾವು ದೇವರ ನಂಬಿಕೆಯನ್ನು ಇಟ್ಕೊಂಡಿರ್ತೀವಲ್ಲ, ಅದು ಏನಾಗ್ತದೆ ರೀ? ಅದು ಹಾರಿ ಹೋಗ್ತದೆ ಅಂತೇಳಿ. ಅದಕ್ಕೆ
ಯೇಸು ಸ್ವಾಮಿ ಕೂಡ ಒಂದು ಮಾತು ಹೇಳಿದ್ದಾನೆ, ಒಂದೇ ಬಾಕ್ಸಲ್ಲಿ, ಒಂದೇ ಪೆಟ್ಟಿಗೆಯಲ್ಲಿ ಭಯ ಮತ್ತು ನಂಬಿಕೆ ಹೇಗೆ ಕೂಡಿರಂಗಿಲ್ಲ. ಯೇಸು ಸ್ವಾಮಿಯನ್ನು ಮಾತು ಹೇಳಿದಾನ, ದೇವರನ್ನು ಧನವನ್ನು ಎರಡನ್ನು ಕೂಡ ನೀವು ಸೇವಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಾನೆ ಅಂತೇಳಿ. ನಮ್ಮಲ್ಲಿ ಒಂದು ವೇಳೆ ವಿಶ್ವಾಸ ಇತ್ತಪ್ಪ ಅಂತಂದರೆ ನಾವು ಭಯಕ್ಕೆ ಆಸ್ಪದ ಕೊಡಬಾರ್ದು ಅಂತೇಳಿ. ಹಲ್ಲೆಲೂಯಾ. ಪರಿಸ್ಥಿತಿ ಏನೇ ಇರಲಿ, ವಿಶ್ವಾಸ ನಮ್ಮಲ್ಲಿ ಅದ ಅಂತಂದ್ರೆ ನಾವು ಎದಕ್ಕೆ ಚಾನ್ಸ್ ಕೊಡಬಾರ್ದು ರೀ? ಭಯಕ್ಕೆ ಆಸ್ಪದ ಕೊಡಬೇಡ್ರಿ. ಒಂದಿಬ್ಬರು ಭಕ್ತರಿಗೆ ನಿಮ್ಮ ಎದುರು ತರ್ತೀನಿ, ದಾನಿಯೆಲ್ಲಕ್ಕೆ ತರ್ತೀನಿ. ದಾನಿಯೆಲ್ಲನ ಹೃದಯದಲ್ಲಿ ಗುಂಡಿಗೆಯಲ್ಲಿ ಏನಿತ್ತಂದರೆ ವಿಶ್ವಾಸ ಇತ್ತು. ಏನಿತ್ತು ರೀ? ನಂಬಿಕೆ ಇತ್ತು. ಆ ನಂಬಿಕೆ ಯಾವ ರೀತಿಗಿತ್ತಪ್ಪ ಅಂತಂದರೆ, ಸಿಂಹದ ಬೋನಿನಲ್ಲಿ ಆತನನ್ನು ಹಾಕಿದರೂ ಕೂಡ ಆತನಲ್ಲಿ ಭಯ ಬಂತ? ಬಂತ? ಬಂದಿಲ್ಲ. ಯಾಕೆ ಬಂದಿಲ್ಲ? ಅವನ ಬಳಿ ಏನು ಹೆಚ್ಚಿತ್ತು ರೀ? ಏನು ಹೆಚ್ಚಿತ್ತು? ಆತನಲ್ಲಿ ಬಲವಾದಂಥ ದೇವ್ರ ಮೇಲೆ ನಂಬಿಕೆ ಇದ್ದಿದ್ದರಿಂದ ನಾವು ನೋಡ್ತೇವೆ, ಭಯಕ್ಕೆ ಎಷ್ಟು ಮಾತ್ರಕ್ಕೂ ಆತನ ಹೃದಯದಲ್ಲಿ ಸ್ಥಾನ ಸಿಗಲಿಲ್ಲ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೀವಿ, ದಾನಿಯೇಲನಲ್ಲಿ ಅಚ್ಚಲವಾದಂಥ ವಿಶ್ವಾಸ, ಬಲವಾದಂಥ ದೇವ್ರ ಮೇಲಿರುವಂಥ ನಂಬಿಕೆ ಇದ್ದರೂ ಕೂಡ ಪರಿಸ್ಥಿತಿಗಳು ಬಾಬೆಲ್ ದೇಶದಲ್ಲಿ ಏನೇನು ಬಂದು ಹೋದು, ಆದರೆ ಅವರ ವಿಶ್ವಾಸ ಮಾತ್ರ ಏನಾಗಲಿಲ್ಲ ರೀ? ಕದಲಿಲ್ಲ ಅಂತೇಳಿರಿ. ಅದಕ್ಕೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಯಾವಾಗ ನಮ್ಮ ನಂಬಿಕೆಯನ್ನು ನಾವು ಕಳ್ಕೊಳ್ತೀವಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ಯಾವಾಗ ದೇವ್ರ ಮೇಲಿಟ್ಟಿರುವಂಥ ಭರವಸೆ, ದೇವ್ರ ಮೇಲಿಟ್ಟಿರುವಂಥ ನಂಬಿಕೆ ಯಾವಾಗ ನಾವು ಕಳ್ಕೊಳ್ತೀವಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ನಾವು ಭಯಕ್ಕೆ ಒಂದೊಳ್ಳೆ ಆಸ್ಪದ ಕೊಟ್ಟಿವಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ನಮ್ಮ ಪರಿಸ್ಥಿತಿಗಳನ್ನು, ಆಗು ಹೋಗುಗಳನ್ನು, ನಾವು ನಮ್ಮ ಎದುರುಗಡೆ ಇರುವಂಥ ಪರಿಸ್ಥಿತಿಗಳನ್ನು, ನಮ್ಮ ಹಿಂದೆ ಮುಂದೆ ಇರುವಂಥ ಎಲ್ಲ ಸಂಗತಿಗಳನ್ನು ನಾವು ಟ್ಯಾಲಿ ಮಾಡ್ತಾ ಹೋದೆವಪ್ಪ ಅಂತಂದರೆ, ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ನಾವು ವಿಶ್ವಾಸವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತೇಳಿ. ಕಾರಣ ಏನಪ್ಪ ಅಂದರೆ, ಇವತ್ತು ನಿಂತು ಹೇಳುವಂಥ ನನ್ನ ಜೀವಿತದಲ್ಲಿ, ಕುಂತು ಕೇಳುವಂಥ ನಿಮ್ಮ ಜೀವಿತದಲ್ಲಿ ನಮ್ಮೆಲ್ಲರ ಪರಿಸ್ಥಿತಿಗಳು ಹೆಂಗಿವೆಯಪ್ಪ ಅಂತಂದರೆ, ನಾವೆಲ್ಲ ಮೇಲ್ಗಡೆ ಸಂತೋಷವಾಗಿ ಕಾಣ್ತಾ ಇದ್ದೇವೆ, ಆನಂದವಾಗಿ ಕಾಣ್ತಾ ಇದ್ದೇವೆ ನಾವೆಲ್ಲರೂ ಕೂಡ. ಬಟ್ ನಮ್ಮ ಪರಿಸ್ಥಿತಿ ಹೆಂಗಿದೆಯಪ್ಪ ಅಂತಂದರೆ, ಹಿಂದೆ ಫರೋನ ಸೈನ್ಯ, ಮುಂದೆ ಕೆಂಪು ಸಮುದ್ರ ಅಂತೇಳಿರಿ. ಹಿಂದೆ ಫರೋನ ಸೈನ್ಯ, ಮುಂದೆಗಡೆ ಕೆಂಪು ಸಮುದ್ರ. ಇಸ್ರಾಯೇಲರಿಗೆ ಯಾವ ರೀತಿಯಾಗಿತ್ತು? ಎಡಕ್ಕೆ ಹೋಗ್ಬೇಕಂದ್ರೆ, ಬಲಕ್ಕೆ ಹೋಗ್ಬೇಕಂದ್ರೆ ಎರಡಕ್ಕೂ ಬಲಕ್ಕೂ ಬಲವಾದಂಥ ಬೆಟ್ಟಗಳಿದ್ದು ಅಂತೇಳಿರಿ. ಇಸ್ರಾಯೇಲರಿಗೆ ಯಾವ ರೀತಿಯಿಂದಲೂ ತಪ್ಪಿಸಿಕೊಳ್ಳುವಂಥ ಚಾನ್ಸೇ ಇರಲಿಲ್ಲ ಅಂತೇಳಿರಿ. ಇವತ್ತು ನಿನ್ನ ಜೀವಿತದಲ್ಲೂ ಕೂಡ ಪರಿಸ್ಥಿತಿ ಹಾಗೇ ಇವೆ ಅಂತೇಳಿರಿ. ನೀವೆಷ್ಟು ಜನ ನಂಬ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ. ಪರಿಶುದ್ಧಾತ್ಮ ದೇವರು ಇವತ್ತು ನಮಗೆ ಸರಿಯಾದಂಥ ವಾಕ್ಯ ಕೊಡ್ತಾ ಇದ್ದೇನೆ. ನಮ್ಮ ಜೀವಿತದಲ್ಲಿ ಅಂಥ ಪರಿಸ್ಥಿತಿಗಳಿವೆ. ಹಿಂದೆ ನೋಡಬೇಕಂದ್ರೆ ಅಲ್ಲಿನೂ ಕೂಡ ನಮಗೆ ದಿಕ್ಕಿಲ್ಲ. ಮುಂದೆ ಹೋಗಬೇಕಪ್ಪ ಅಂತಂದರೆ ಅಲ್ಲಿ ಕೂಡ ಏನಿದೆಪ್ಪ ಅಂತಂದರೆ ಸಮುದ್ರ ಅಂತಕ್ಕಂಥದ್ದಿದೆ. ಯಾವ ಕಡೆ ಹೋದರೂ ಕೂಡ ಅಪಾಯ ಅಂತಕ್ಕಂಥದ್ದು ನಮಗಿದೆ. ಅಂತಾರಲ್ರಿ, ಹಿಂದೆ ನೋಡಿದ್ರೆ ಕೆರೆ, ಮುಂದೆ ನೋಡಿದ್ರೆ ಬಾಯಿ ಅಂತಾರಲ್ಲ, ಹಾಗೆ ನಮ್ಮ ಪರಿಸ್ಥಿತಿ ಇದೆ. ಬಟ್ ಆ ಪರಿಸ್ಥಿತಿಯಿಂದ ಹೊರಗಡೆ ಬರುವುದು ಹೇಗೆ? ಆ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳುವುದು ಹೇಗೆ? ಇದರಿಂದ ನಾವು ಹೊರಗಡೆ ಬರುವುದು ಹೇಗೆ ಎಂಬುದಾಗಿ ಈ ವರ್ಷದ ಕೊನೆಯ ಭಾಗಕ್ಕೆ ಬಂದಿರುವಂಥ ನನ್ನ ಪ್ರೀತಿಯ ಸಹೋದರನೇ, ನನ್ನ ಪ್ರೀತಿಯ ಸಹೋದರಿ, ಈ ನನ್ನ ಮಾತುಗಳನ್ನು ಕೇಳುವಂತೆಲ್ಲ ನನ್ನ ದೇವರ ಮಕ್ಕಳೇ, ಆತ್ಮೀಯ ಸ್ನೇಹಿತರೆ, ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ, ಆಶೀರ್ವಾದಕ್ಕೆ ದೇವರು ಕೊಡುವಂಥ 3 ಕ್ಯಾರೆಕ್ಟರ್ಗಳಲ್ಲಿ ಮೊಟ್ಟ ಮೊದಲನೇ ಕ್ಯಾರೆಕ್ಟರ್ ಯಾವುದಪ್ಪ ಅಂತಂದರೆ, ಪರಿಸ್ಥಿತಿ ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಏನೇ ಇರಲಿ, ಅದು ಬೆಟ್ಟದಂಥ ಸಮಸ್ಯೆ ಇರಲಿ, ನಾವು ನೋಡ್ತೇವೆ ತೂಫಾನಿನಂತೆ, ಬಿರುಗಾಳಿಯಂತೆ ಕಷ್ಟಗಳು ನಷ್ಟಗಳು ನಮ್ಮ ಕುಟುಂಬಕ್ಕೆ ಬಂದು ಬಡಿಲಿ, ಆದರೂ ಕೂಡ ನಮ್ಮ ಜೀವಿತದಲ್ಲಿ, ನಮ್ಮ ಗುಂಡಿಗೆಯಲ್ಲಿ ನಾವು ನೋಡ್ತೇವೆ ಬಲವಾದಂಥ ದೇವರ ಮೇಲಿರುವಂಥ ನಂಬಿಕೆ ಅಂತಕ್ಕಂಥದ್ದು ಇರಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನಂಬಿಗಸ್ತನು ಆಶೀರ್ವಾದಕ್ಕೆ ಆತನು ಪಾತ್ರನು ಎಂಬುದಾಗಿ ನನ್ನ ಬೈಬಲ್ ಹೇಳ್ತದೆ, ನನ್ನ ದೇವರು ಹೇಳ್ತಾನೆ. ಅದಕ್ಕೋಸ್ಕರಾಗಿ ಈ ಲೋಕದಲ್ಲಿ ಅಸಾಧ್ಯವಾದಂಥ ಕಾರ್ಯಗಳನ್ನು ಯಾರು ಸ್ವಾಧೀನ ಮಾಡ್ಕೊಳ್ತಾರಪ್ಪ ಅಂತಂದರೆ, ನಂಬಿಗಸ್ತರ ಮಾತ್ರ ಈ ಕೆಲಸ ಮಾಡ್ಕೋತಾರೆ ಅಂತೇಳಿರಿ. ಹಲ್ಲೆಲೂಯಾ. ನಂಬಿಗಸ್ತರಿಂದ ಮಾತ್ರ ಸಾಧ್ಯ ಈ ಕೆಲಸ. ಅದಕ್ಕೋಸ್ಕರಾಗಿ ಇದನ್ನು ದೇವರು ಹೇಳ್ತಾನೆ. ಇವತ್ತು ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಮ್ಮೆಲ್ಲರಿಗೂ ಕೂಡ ಇವತ್ತು ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಬೇಕಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ನಂಬಿಕೆ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಅಂತೇಳಿರಿ. ಹಲ್ಲೆಲೂಯಾ. ಇದು ನನ್ನ ಮೊದಲನೇ ಮಾತು. ದೇವರ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಬರೆದುಕೊಳ್ಳುವಂತೆ ದೇವರು ನಿಮಗೆ ಜ್ಞಾನ ಕೊಡಲಿ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, 3 ಕ್ಯಾರೆಕ್ಟರ್ಗಳಲ್ಲಿ, 3 ಸ್ವಭಾವಗಳಲ್ಲಿ ಎರಡನೇ ಕ್ಯಾರೆಕ್ಟರ್ ಯಾವುದಪ್ಪ ಅಂತಂದರೆ, ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 36ನೇ ವಚನ ನಮಗೆ ಹೇಳ್ತದೆ, ವಾಗ್ದಾನದ ಫಲಗಳನ್ನು ನಾವು ಹೊಂದಿಕೊಳ್ಬೇಕಪ್ಪ ಅಂತಂದರೆ, ದೇವರು ಮಾಡಿರುವಂಥ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ಬರಬೇಕಪ್ಪ ಅಂತಂದರೆ, ಆ ವಾಗ್ದಾನಗಳನ್ನು ನಾವು ಅನುಭವಿಸ್ಬೇಕಪ್ಪ ಅಂತಂದರೆ, ದೇವರು ನಮ್ಗೆ ಕೊಟ್ಟಂಥ ವಾಗ್ದಾನದ ಫಲಗಳನ್ನು ನಾವು ಕಣ್ಣಾರೆ ನೋಡಬೇಕು, ಅವುಗಳನ್ನು ಅನುಭವಿಸ್ಬೇಕಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನನ್ನ ದೇವರು ಹೇಳುವಂಥ ಎರಡನೇ ಮಾತೇನಪ್ಪ ಅಂತಂದರೆ, ನಿಮ್ಮೊಳಗೆ ತಾಳ್ಮೆ ಇರಬೇಕೆಂಬುದಾಗಿ ದೇವರು ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಏನಿರ್ಬೇಕು ರೀ? ನಮ್ಮ ಆಶೀರ್ವಾದಗಳನ್ನು ನಾವು ಅನುಭವಿಸ್ಬೇಕಪ್ಪ ಅಂತಂದರೆ,
ದೇವರನ್ನು ರುಚಿ ನೋಡಿ ತಿಳಿದುಕೊಂಡು ಆತನ ಅದ್ಭುತವಾದಂಥ ಆಶೀರ್ವಾದಗಳನ್ನು ನಾವು ರುಚಿ ನೋಡಬೇಕಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇದು ಯಾವುದೋ ಒಂದು ಜಾದೂ ಮಂತ್ರ ಮಾಡಿದ ಹಾಗೆ ದೇವರು ಆಶೀರ್ವಾದ ಮಾಡುವನಲ್ಲ ನಿನ್ನ ದೇವರು ಅಂತೇಳಿರಿ. ಹಲ್ಲೆಲೂಯಾ. ದೇವರು ಯಾವುದೇ ಮ್ಯಾಜಿಕ್ ಮಾಡುವಂಥವನಲ್ಲ. ದೇವರು ಯಾವುದೋ ಒಂದು ಚಮತ್ಕಾರ ಮಾಡುವಂಥವನಲ್ಲ. ದೇವರು ಏನನ್ನಾದರೂ ಮಾಡ್ತಾನಪ್ಪ ಅಂತಂದರೆ ಆತನು ಪರ್ಮನೆಂಟಾಗಿ, ಆತನು ಶಾಶ್ವತವಾಗಿ ಮಾಡುವಂಥ ದೇವರಾಗಿದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನಾವು ದೇವರು ನಮ್ಗೆ ಕೊಟ್ಟಂಥ ವಾಗ್ದಾನ, ಅದು ನನ್ನ ವಿಷಯದಲ್ಲಾಗಿರ್ಬೋದು, ನನ್ನ ಕುಟುಂಬದ ವಿಷಯದಲ್ಲಾಗಿರ್ಬೋದು, ನನ್ನ ಮುಂದಿನ ಭವಿಷ್ಯತ್ತಿನ ವಿಷಯದಲ್ಲಾಗಿರ್ಬೋದು, ದೇವರು ನನ್ನ ಕುಟುಂಬಕ್ಕೆ ಯಾವ ವಾಗ್ದಾನವನ್ನು ಕೊಟ್ಟಿದ್ದಾನೋ ಆ ವಾಗ್ದಾನವನ್ನು ಪರಿಪೂರ್ಣವಾಗಬೇಕಪ್ಪ ಅಂತಂದರೆ, ಆ ವಾಗ್ದಾನದ ಫಲವನ್ನು ನಾವು ಹೊಂದಿಕೊಳ್ಬೇಕಪ್ಪ ಅಂತಂದರೆ, ದೇವರು ಕೊಟ್ಟಂಥ ಒಡಂಬಡಿಕೆ ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಪರಿಪೂರ್ಣವಾಗುವುದನ್ನು ನೀನು ನೋಡಬೇಕಪ್ಪ, ಅದನ್ನು ಅನುಭವಿಸ್ಬೇಕಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನನ್ನಲ್ಲಿ ನಿನ್ನಲ್ಲಿ ಆತುರ ಅಂತಕ್ಕಂಥದ್ದು, ಆವೇಶ ಅಂತಕ್ಕಂಥದ್ದು ಇರಬಾರ್ದು. ಆತುರ ಅಂತಕ್ಕಂಥದ್ದು, ಆವೇಶ ಅಂತಕ್ಕಂಥದ್ದು ಇರಬಾರ್ದು. ಅದಕ್ಕೆ ನನ್ನ ದೇವರು ಹೇಳ್ತಾನೆ, ಒಬ್ಬ ರೈತನು ಆತನು ಬೀಜವನ್ನು ತೆಗೆದುಕೊಂಡು ಹೋಗಿ ಬಿತ್ತಿ ಆತನು ಎಷ್ಟೋ ದಿನಗಳು ಏನು ಮಾಡ್ತಾನಂತ, ಮಳೆಗಾಗಿ ಏನು ಮಾಡ್ತಾನಂತ್ರಿ, ವೇಟ್ ಮಾಡ್ತಾನಂತ. ರೈತನ ವಿಶ್ವಾಸ ಏನಪ್ಪ ಅಂತಂದರೆ, ಆತನು ಎಲ್ಲಿ ತನಕ ಮಳೆ ಬರ್ತದೆ ಅಲ್ಲಿ ತನಕ ಬಿತ್ತುವುದಿಲ್ಲ ಅಂತೇಳಿ ಮನೆಯಲ್ಲಿ ಕೂತ್ಕೊಳ್ಳೋದಿಲ್ಲ. ಆತನು ಏನು ಮಾಡ್ತಾನಂದರೆ, ಖಚಿತವಾಗಿ ಮಳೆ ಬರ್ತದೆ, ಖಚಿತವಾಗಿ ಮೋಡಗಳಾಗ್ತವೆ, ಖಚಿತವಾಗಿ ದೇವರು ಹಿಂಗಾರು ಮುಂಗಾರು ಮಳೆ ಅಂತಕ್ಕಂಥದ್ದು ಸುರಿಸ್ತಾನೆ. ಆ ನಂಬಿಕೆಯಿಂದಲೇ ರೈತನ ಏನು ಮಾಡ್ತಾನೆ, ಬೀಜವನ್ನು ತೆಗೆದುಕೊಂಡೋಗಿ ಏನು ಮಾಡ್ತಾನೆ, ಹೊಲದಲ್ಲಿ ಆತನು ಬಿತ್ತುತ್ತಾನೆ. ಬಿತ್ತಿ ಏನು ಮಾಡ್ತಾನಪ್ಪ ಅಂತಂದರೆ, ಆತನು ಮಳೆಗೋಸ್ಕರವಾಗಿ ಆತನು ದೀರ್ಘ ಶಾಂತಿಯಿಂದ ಆತನು ಕಾದುಕೊಂಡಿರ್ತಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ವಿಶ್ವಾಸದ ಯಾತ್ರೆಯಲ್ಲಿರುವಂಥ ನಾವೆಲ್ಲರೂ ಕೂಡ ದೇವರು ಕೊಟ್ಟಂಥ ವಾಗ್ದಾನದ ಫಲಗಳನ್ನು ನಾವು ಹೊಂದಿಕೊಳ್ಬೇಕಪ್ಪ ಅಂತಂದರೆ, ದೇವರು ಮಾಡಿರುವಂಥ ಒಡಂಬಡಿಕೆಗಳು ನಮ್ಮ ಜೀವಿತದಲ್ಲಿ ಪರಿಪೂರ್ಣ ಆಗಬೇಕಪ್ಪ ಅಂತಂದರೆ, ನಾವೆಲ್ಲರೂ ಕೂಡ ಆತುರ ಅಥವಾ ಆವೇಶ ನಮ್ಮಲ್ಲಿ ಉದ್ರೇಕ ಇಟ್ಕೊಂಡು, ನಾನು ದೇವರಿಗೆ ನಂಬಿದ್ದೀನಿ, ನಾನು ರಕ್ಷಣೆ ಹೊಂದಿದ್ದೀನಿ, ನಾನು ಚರ್ಚಿಗೆ ಹೋಗ್ತಾಯಿದ್ದೀನಿ, ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ನಾನು ಉಪವಾಸ ಮಾಡ್ತಾಯಿದ್ದೀನಿ, ನಾನು ಕಾಣಿಕೆ ಕೊಡ್ತಾಯಿದ್ದೀನಿ, ದಶಮಾಂಶ ಕೊಡ್ತಾಯಿದ್ದೀನಿ, ಇಷ್ಟೆಲ್ಲ ಮಾಡಿದ್ರೂ ಯಾಕೆ ನನಗೆ ಜೀವಿತದಲ್ಲಿ ಬದಲಾವಣೆ ಆಶೀರ್ವಾದ ಬರ್ತಾಯಿಲ್ಲ ಎಂಬುದಾಗಿ ಆತುರದಿಂದ ನಾವು ಏನಾದರೂ ಆಸೆ ಪಡ್ತಾ ಇದ್ದೀವಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ಏನೂ ಕೂಡ ಸಂಭವಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ. ನಮ್ಮ ದೇವರು ಆಶೀರ್ವಾದ ಮಾಡುವಂಥ ವಿಧಾನ ಅದು ಅಲ್ರಿ. ನಮ್ಮ ದೇವರು ಆಶೀರ್ವಾದ ಮಾಡುವಂಥ ವಿಧಾನ ಯಾವುದಿದೆಪ್ಪ ಅಂತಂದರೆ, ನಾವು ನೋಡ್ತೇವೆ ಪ್ರತಿಯೊಬ್ಬರಿಗೋಸ್ಕರವಾಗಿ ತಕ್ಕ ಕಾಲ ಅಂತಕ್ಕಂಥದ್ದು ಆತನ ಏನು ಮಾಡ್ಯಾನಂತ್ರಿ, ಏರ್ಪಡಿಸ್ಯಾನಂತ್ರಿ. ಪ್ರಸಂಗಿ ಪುಸ್ತಕದಲ್ಲಿ ನೋಡ್ತೀವಿ ನಾವು, ಎಲ್ಲದಕ್ಕೂ ಕೂಡ ಎಲ್ಲರಿಗೂ ಕೂಡ ಒಂದು ಸಮಯ ಅಂತಕ್ಕಂಥ ದೇವ್ರು ಏನು ಮಾಡ್ಯಾನಂತ ನಿಗದಿ ಮಾಡಿದಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಆ ಸಮಯ ಬರುವ ತನಕ ದೇವರು ನಿನಗಾಗಿ, ನಿನ್ನ ಕುಟುಂಬಕ್ಕಾಗಿ, ಆಶ್ರಯಕ್ಕಾಗಿ ನೇಮಿಸಿರುವಂಥ ತಕ್ಕ ಕಾಲ ಸಮಯ ಬರುವ ತನಕ ವಿಶ್ವಾಸದಲ್ಲಿರುವುದೇ, ನಂಬಿಕೆಯಲ್ಲಿರುವುದೇ ನನ್ನನ್ನಿನ ಒಂದು ಕೆಲಸವಾಗಿದೆ ಅಂತೇಳಿ. ಹಲ್ಲೆಲೂಯಾ. ತಾಳ್ಮೆಯಿಂದ ಕಾದಿರುವುದೇ ನನ್ನನ್ನ ಬಾಧ್ಯತೆ ಆಗಿದೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, 13 ವರ್ಷ 14 ವರ್ಷದಲ್ಲಿರುವಂಥ ಯೋಸೇಫನು ಮನೆಯಿಂದ ಆತನು ಹೊರಗೆ ಹಾಕಲ್ಪಟ್ಟದ್ದು, ಅಣ್ಣ ತಮ್ಮಂದರಿಂದ ಆತನು ಐಗುಪ್ತ ದೇಶಕ್ಕೆ ಗುಲಾಮನಾಗಿ ಮಾರಲ್ಪಟ್ಟಂಥ ಆ ಯುವಕನು ನಾವು ನೋಡ್ತೇವೆ, ಆತನು ಐಗುಪ್ತ ದೇಶದ ಸರ್ವಾಧಿಕಾರಿ ಆಗಬೇಕಪ್ಪ ಅಂತಂದರೆ ಎಷ್ಟೋ ವರ್ಷಗಳು ಆತನು ಕಷ್ಟ ಅನುಭವಿಸ್ಬೇಕಾಯ್ತು ರೀ. ಒಂದು ದಿನದಲ್ಲಿ 2 ದಿನದಲ್ಲಿ ಆತನ ಸಿಂಹಾಸನ ಮೇಲೆ ಹೋಗಿ ಕೂಡಲಿಲ್ಲ ರೀ. ಅನೇಕ ದಿನಗಳು ಆತನ ಜೀವಿತ ಧ್ಯಾನ ಮಾಡಿ ನೋಡ್ರಿ, ಪ್ರಯಾಸ ಪರಿಶ್ರಮಗಳಿಂದ ಆತನ ಜೀವಿತ ಕೂಡಿತ್ತು. ನಿಂದೆ ಅವಮಾನಗಳಿಂದ ಆತನ ಜೀವಿತ ಕೂಡಿತ್ತು. ಆತನು ಮಾಡದಿರುವಂಥ ತಪ್ಪುಗಳು ಆತನ ತಲೆ ಮೇಲೆ ಹಾಕಿ ಆತನನ್ನು ಸೆರೆಮನೆ ಪಾಲು ಮಾಡಲಾಗಿತ್ತು ಅಂತೇಳಿ. ಹಲ್ಲೆಲೂಯಾ. ಎಷ್ಟು ಅವಮಾನಗಳು, ಎಷ್ಟು ನಿಂದೆಗಳು ಆತನ ಜೀವಿತದ ಪ್ರಯಾಸದಲ್ಲಿ, ಆ ಪ್ರಯಾಣದಲ್ಲಿ ಎಷ್ಟು ನೋವನ್ನು ಯೋಸೇಫನ ಅನುಭವಿಸಿದನು ರೀ. ಮಾಡದಿರುವಂಥ ಅನೇಕ ತಪ್ಪುಗಳನ್ನು ಕೂಡ ಆತನ ಮೇಲೆ ಬಿತ್ತು ಆತನು ಅನ್ಯಾಯವಾಗಿ ಆತನು ಸೆರೆಮನೆಯಲ್ಲಿ ಹಾಕಲ್ಪಟ್ಟನಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ ಈ ಯೋಸೇಫನ ಜೀವಿತ ಯಾರ ಜೀವಿತಕ್ಕೆ ಹೋಲಿಕೆ ಆಗಿದೆ ಗೊತ್ತಾ? ಯೇಸು ಕ್ರಿಸ್ತನ ಜೀವಿತಕ್ಕೆ ಹೋಲಿಕೆ ಆಗಿದೆ ಅಂತೇಳಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಜೀವಿತಕ್ಕೆ ಯೋಸೇಫನ ಜೀವಿತ ಹೋಲಿಕೆಯಾಗಿದೆ. ಯಾವ ರೀತಿಗೆ ಯೇಸು ಕ್ರಿಸ್ತನಿಗೆ ಅನ್ಯಾಯದ ತೀರ್ಪಿನಿಂದ ಆತನಿಗೆ ಶಿಕ್ಷೆ ಆಯಿತು, ಯೋಸೇಫನನ್ನು ಕೂಡ ನೋಡ್ತೇವೆ ಅನ್ಯಾಯದ ತೀರ್ಪನ್ನು ಹೊಂದಿ ಆತನನ್ನು ನೋಡ್ತೇವೆ ಅನ್ಯಾಯದ ಶಿಕ್ಷೆಯನ್ನು ಆತನ ಅನುಭವಿಸಿದ ಅಂತೇಳಿ. ಹಲ್ಲೆಲೂಯಾ. ಆದರೆ ನನ್ನ ದೇವರು ಅನ್ಯಾಯದ ತೀರ್ಪು ಯಾರು ಹೊಂದುತ್ತಾರೋ, ಅನ್ಯಾಯವಾಗಿ ಯಾರು ಬಾಧಿಸಲ್ಪಡ್ತಾರೋ ಅವ್ರಿಗೆಲ್ಲ ದೇವರು ದೊಡ್ಡ ಪ್ರತಿಫಲ ಕೊಡುವಂಥನಾಗಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಯೋಸೇಫನ ಜೀವಿತದಲ್ಲಿ ನಾವು ನೋಡ್ತೇವೆ ಎಷ್ಟೊಂದು ಆತನು ತಾಳ್ಮೆಯಿಂದ ಇದ್ದನಪ್ಪ ಅಂತಂದರೆ, ಎಷ್ಟೊಂದು ಆತನಲ್ಲಿ ಸಹನೆ ಇತ್ತಪ್ಪ ಅಂತಂದರೆ, ಎಂಥ ಸಮಾಧಾನ ಆತನಲ್ಲಿ ಇತ್ತಪ್ಪ ಅಂತಂದರೆ, ಒಂದು ದಿವಸ ಆತನಿಗೆ ನಂಬಿಕೆ ಇತ್ತು, ಯಾವ ನನ್ನ ತಂದೆ ತಾಯಿ ಮನೆಯಲ್ಲಿ ಹಾಸಿಗೆಯಲ್ಲಿ ಅವರ ಮಗ್ಗಲಲ್ಲಿ ಮಲ್ಕೊಂಡು ನಾನು ಕಂಡಂಥ ಕನಸು ಅದು ನನ್ನ ದೇವರು ಒಂದು ದಿನ ಆತನ ನನಸಾಗಿ ಮಾಡ್ತಾನೆ ಅಂತಕ್ಕಂಥ ನಂಬಿಕೆ ಆತನಿಗಿತ್ತು ಅಂತೇಳಿ. ಹಲ್ಲೆಲೂಯಾ.
ನಾವು ನೀವು ಕನಸುಗಳನ್ನು ಮರ್ತು ಹೋಗ್ತೀವಿ ರೀ. ನಾವು ನೀವು ದೇವ್ರು ಮಾಡೋಂಥ ವಾಗ್ದಾನಗಳನ್ನು ಮರ್ತು ಹೋಗ್ತೀವಿ ರೀ. 2025ನೇ ವರ್ಷದಲ್ಲಿ ಜನವರಿಲಿ ಏನು ವಾಗ್ದಾನ ಕೊಟ್ಟಿದ್ದಾನೆ ಅಂತೇಳಿ ನಾವು ಮರ್ತು ಹೋಗ್ತೀವಿ ಕೆಲವೊಬ್ಬರು. ಆದರೆ ವಾಗ್ದಾನ ಮಾಡಿದಂಥ ದೇವರು ಆತನು ಮರೆಯುವಂಥ ದೇವರಲ್ಲೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೀವಿ ಯೋಸೇಫನ ಜೀವಿತದಲ್ಲಿ ನಾವು ನೋಡ್ತೇವೆ ಆತನು ಬಹು ತಾಳ್ಮೆಯಿಂದ ಆತನು ಕಾದುಕೊಂಡಿದ್ದರಿಂದ, ಅನೇಕ ಬಹು ಪ್ರಯಾಸ ಪರಿಶ್ರಮಗಳಿಂದ ಆತನ ಜೀವಿತ ಯಾತ್ರೆ ಸಾಗಿದ್ದರಿಂದ ಒಂದು ದಿನ ಹಠಾತ್ತಾಗಿ ಬಂತು. ಆ ದಿನ ದೇವರು ನೇಮಿಸಿರುವಂಥ ದಿನ ಬಂತು. ಯೋಸೇಫನಿಗಾಗಿ ದೇವರು ನೇಮಕ ಮಾಡಿರುವಂಥ ಒಂದು ದಿನ ಬಂತು. ಆ ದಿನದಲ್ಲಿ ಐಗುಪ್ತ ದೇಶದ ಒಂದು ರಾಜನಾಗಿರುವಂಥ ಆ ಒಂದು ಫರೋ ಏನು ಮಾಡ್ತಾನಪ್ಪ ಅಂತಂದರೆ ಯೋಸೇಫನಿಗೆ ಏನು ಮಾಡ್ತಾನೆ ರೀ, ಸರ್ವಾಧಿಕಾರಿಯಾಗಿ ಏನು ಮಾಡ್ತಾನೆ, ನೇಮಕ ಮಾಡ್ತಾನೆ ಅಂತೇಳಿ ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟಿರುವಂಥ ವಾಗ್ದಾನಗಳನ್ನು ಹೊಂದಿಕೊಳ್ಬೇಕಂದ್ರೆ, ವಾಗ್ದಾನ ಪರಿಪೂರ್ಣ ಆಗಬೇಕಂದ್ರೆ, ಆಶೀರ್ವಾದ ಸ್ವಾಧೀನ ಮಾಡ್ಕೊಳ್ಬೇಕಂದ್ರೆ ಎರಡನೇ ಮಾತೇನಪ್ಪ ಅಂತಂದರೆ ನಮಗೆ ಏನಿರಬೇಕು, ತಾಳ್ಮೆ ಅಂತಕ್ಕಂಥದ್ದು ಇರಬೇಕು. ಎರಡನೇ ಮಾತು. ಮೂರನೇದು ಭಾಳ ಇಂಪಾರ್ಟೆಂಟ್ ಅದ ರೀ, ಅದನ್ನು ಯಾರು ಮಾಡೋದಿಲ್ಲ. ಮೂರನೇದು ಭಾಳ ಇಂಪಾರ್ಟೆಂಟ್ ಅದ, ಸ್ವಲ್ಪ ಜಾಗ್ರತೆಯಿಂದ ಕೇಳ್ರಿ. ಮೂರನೇದು ಏನಪ್ಪ ಅಂತಂದರೆ ದೇವರು ಕೊಟ್ಟಿರುವಂಥ ಆಶೀರ್ವಾದ ಈ ಭೂಮಿ ಮೇಲೆ ನಾವು ಸ್ವಾಧೀನ ಮಾಡ್ಕೊಳ್ಬೇಕಪ್ಪ ಅಂದರೆ ಎರಡು ನೋಡಿದ್ದೀವಿ ಈಗ. ಯಾವುದು? ಒಂದೇನಿರಬೇಕು, ನಂಬಿಕೆ ಇರಬೇಕು. ಎರಡನೇದೇನಿರಬೇಕು, ತಾಳ್ಮೆ ಇರಬೇಕು. ಈ ಭೂಮಿ ಮೇಲಿನ ಆಶೀರ್ವಾದಕ್ಕೆ ರೀ, ಎಲ್ಲಿ ಈ ಭೂಮಿ ಮೇಲಿನ ಆಶೀರ್ವಾದ ಖಚಿತವಾಗಿ ನೀನು ನೋಡಬೇಕಂದ್ರೆ ಇವೆರಡು ಏನಿರಬೇಕು ನಿನ್ನ ಬಳಿ, ಇವೆರಡೂ ಇರಬೇಕು ಈ ಭೂಮಿ ಮೇಲಿನ. ಇನ್ನೊಬ್ಬರಿಗೆ ನೀನು ದಾನ ಮಾಡುವಂಥವನು ದಾನ ಮಾಡಿರ್ತಾಳೆ ಆಗಬೇಕಪ್ಪ ಅಂದರೆ ಇವೆಲ್ಲ ನಿನ್ನ ಜೀವನ ಇರಬೇಕಂದ್ರೆ ಇವೆರಡು ಏನಾಗಬೇಕು, ಎಲ್ಲಿಟ್ಕೋಬೇಕು? ಇವು ಎಲ್ರಿ ಇಟ್ಕೋಬೇಕು. ನಮ್ಮ ದೇವರು ಇಷ್ಟಕ್ಕೆ ಬಿಡಲ್ಲ, ನಮಗೆ ಶಾಶ್ವತವಾದಂಥ ಆಶೀರ್ವಾದ ಕೊಡ್ಬೇಕಂತಾನೆ. ಇದು ಭೂ ಸಂಬಂಧವಾದಂಥ ಆಶೀರ್ವಾದ. ಇದು ಈಗ ಪರಸಂಬಂಧವಾದಂಥ ಆಶೀರ್ವಾದ, ನಿತ್ಯ ಲೋಕಕ್ಕೆ ಸಂಬಂಧಪಟ್ಟಂಥ ಆಶೀರ್ವಾದ. ಯಾವಾಗಲೂ ಸಾವಿಲ್ಲದಂಥ ಲೋಕದಲ್ಲಿ ಯುಗಗಳೊಂದಿಗೆ ದೇವರ ರಾಜ್ಯದಲ್ಲಿ ಬಂಗಾರದ ಬೀದಿಯಲ್ಲಿ ಸೋಸಿದ ಬಂಗಾರದಿಂದ ಮಾಡಿದಂಥ ಬೀದಿಗಳಲ್ಲಿ ನೀನು ನಾನು ತಿರುಗಬೇಕಂದ್ರೆ ಅಲ್ಲಿ ಶಾಶ್ವತವಾಗಿ ಇರಬೇಕಪ್ಪ ಅಂತಂದರೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅದ ರೀ. ಆ ಮೂರನೇ ಕ್ಯಾರೆಕ್ಟರ್ ಭಾಳ ಅದ್ಭುತವಾಗಿದೆ. ಏನಿದೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡೋಣ. ಯಾರಾದರೂ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ, ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ. ಪರಸಂಬಂಧವಾದಂಥ ಆಶೀರ್ವಾದ, ಶಾಶ್ವತವಾದಂಥ ಆಶೀರ್ವಾದ ನೀನು ನಾನು ಹೊಂದಿಕೊಳ್ಬೇಕಪ್ಪ ಅಂತಂದರೆ ಈ ಲೋಕದಲ್ಲಿ ನಾವು ಇನ್ನೊಂದು ಕ್ಯಾರೆಕ್ಟರ್ ನಮ್ಮಲ್ಲಿ ಇರಬೇಕು. ಮತ್ತಾಯ 11:12 ಓದಮ್ಮ, ಗಟ್ಟಿಯಾಗಿ ಓದು, ಸ್ವಲ್ಪ ಜೋರಾಗಿ ಓದು. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 12ನೇ ವಚನ. ಸ್ನಾನಿಕನಾದ ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ. ಬಲಾತ್ಕಾರಿಗಳು ನುಗ್ಗಿ ಅದನ್ನು ಹಲ್ಲೆಲೂಯಾ. ಸಾಕಮ್ಮ, ಥ್ಯಾಂಕ್ ಯು. ದೇವರು ನಿನಗೆ ಆಶೀರ್ವಾದ ಮಾಡಲಿ. ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮೂರನೇದಾಗಿ ಪರಸಂಬಂಧವಾದಂಥ ಆಶೀರ್ವಾದ, ಸ್ವರ್ಗೀಯ ಆಶೀರ್ವಾದ, ನಿತ್ಯ ನಿರಂತರವಾಗಿರುವಂಥ ಆಶೀರ್ವಾದ. ಈ ಮೂರನೇ ಆಶೀರ್ವಾದ ನಾವು ಪರಲೋಕ ಅಂತಕ್ಕಂಥದ್ದು, ಪರಲೋಕದ ಒಂದು ಸ್ವಾಸ್ಥ್ಯ ಅಂತಕ್ಕಂಥದ್ದು, ಪರಲೋಕದಲ್ಲಿನ ಒಂದು ಮಹಿಮೆ ಅಂತಕ್ಕಂಥದ್ದು, ಪರಲೋಕದಲ್ಲಿರುವಂಥ ಎಲ್ಲ ಬಿಡಾರ ಅಂತಕ್ಕಂಥದ್ದು, ಪರಲೋಕದಲ್ಲಿ ದೇವರು ನಮಗೆ ಏನೇನು ಸಿದ್ಧ ಮಾಡಿದ ಅದೆಲ್ಲವನ್ನು ಒಟ್ಟೆ ಪರಲೋಕವನ್ನು ನಾವು ಸ್ವಾಧೀನ ಮಾಡಿಕೊಳ್ಬೇಕಪ್ಪ ಅಂತಂದರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಲೋಕದಲ್ಲಿ ಉಪವಾಸ ಅದಕ್ಕೆ ಸಾಕಾಗೋದಿಲ್ಲ. ಈ ಲೋಕದಲ್ಲಿ ನಿನ್ನ ಕಣ್ಣೀರು ಮಾತ್ರ ಅದಕ್ಕೆ ಸಾಕಾಗೋದಿಲ್ಲ. ಈ ಲೋಕದಲ್ಲಿ ನೀನು ಸಂಪಾದಿಸಿದಂಥ ಹಣವನ್ನು ನೀನು ಕಾಣಿಕೆ ಕೊಡ್ತಾ ಇದೆಯಲ್ಲ ಅದು ಕೂಡ ಸಾಕಾಗೋದಿಲ್ಲ. ಈ ಲೋಕದಲ್ಲಿ ರೆಗ್ಯುಲರಾಗಿ ನೀನು ಚರ್ಚಿಗೆ ಸಭೆಗೆ ಬರ್ತಾ ಇದೆಯಲ್ಲ ಅದು ಕೂಡ ಸಾಕಾಗೋದಿಲ್ಲ. ಈ ಲೋಕದಲ್ಲಿ ನೀನು ಏನೇ ಧಾರ್ಮಿಕ ಭಕ್ತಿ ಮಾಡಿದ್ರೂ ಕೂಡ ಅದು ಸಾಕಾಗೋದಿಲ್ಲ ಅಂತೀರಿ. ಹಲ್ಲೆಲೂಯಾ. ನೀನು ಇವಾಗ ಏನೇನು ಮಾಡ್ತಾ ಇದೆಯೋ ಅದೆಲ್ಲ ಕೂಡ ಪರಲೋಕ ರಾಜ್ಯಕ್ಕೆ ನೀನು ಸ್ವಾಧೀನ ಮಾಡ್ಕೊಳ್ಬೇಕಂದ್ರೆ ಇದೆಲ್ಲ ಸಮ ಆಗಂಗಿಲ್ಲ, ಅದು ಕೂಡ ಸಾಕಾಗಂಗಿಲ್ಲ. ಮತ್ತು ಏನು ಮಾಡ್ಬೇಕ್ರಿ ಪಾಸ್ಟ್ರಿ ಅಂದರೆ ಅಲ್ಲಿ ಬೈಬಲ್ನ ಹೇಳಿದೆ, ಪರಲೋಕ ರಾಜ್ಯ ಯಾವಾಗಲಿಂದ ಅದು ಯಾರಿಗೆ ಅದು ಸ್ವಾಸ್ಥ್ಯ ಆಗ್ತದಪ್ಪ ಅಂತಂದರೆ, ಅದು ಯಾರಿಗೆ ಸ್ವಾಧೀನ ಆಗ್ತದಪ್ಪ ಅಂತಂದರೆ, ಅದು ಯಾರಿಗೆ ಸಿಗ್ತದಪ್ಪ ಅಂದರೆ ಯೋಹಾನನ ಕಾಲದಿಂದಲೂ ಅದು ಏನಾಗ್ಯದ ಅಂದ್ರೆ ಬಲಾತ್ಕಾರಕ್ಕೆ ಒಳಗಾಗ್ಯದಂತ. ಹಲ್ಲೆಲೂಯಾ. ಏನಾಗ್ಯದಂತ್ರಿ? ಯೋಹಾನ ಹುಟ್ಟಿದಿನಿಂದ, ಯೋಹಾನನು ಸುವಾರ್ತೆ ಸಾರದಲ್ಲಿಂದ, ಯೋಹಾನನು ಜನರಿಗೆ ದೀಕ್ಷಾಸ್ನಾನ ಕೊಡೋದರಿಂದಲೇ ಪ್ರಾರಂಭ ಆಗ್ಯದಂತ. ಏನಾಗ್ಯದಂತ ಅದಕ್ಕೆ
ಏನು ಗುರಿಯಾಗಿದಂಥದ್ದು? ಬಲಾತ್ಕಾರಕ್ಕೆ ಗುರಿಯಾಗಿದಂಥ. ಯೋಹಾನನ ಕಾಲದಿಂದಲೂ ಪರಲೋಕವು ಅದು ಬಲಾತ್ಕಾರಕ್ಕೆ ಗುರಿಯಾಗಿದೆ. ಬಲಾತ್ಕಾರಿಗಳು ಅದನ್ನು ಸ್ವಾಧೀನ ಮಾಡ್ಕೊಳ್ಳೋರು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಯಾರು ಸ್ವಾಧೀನ ಮಾಡ್ಕೊಳ್ತಾರಂತ್ರಿ ಪರಲೋಕ ರಾಜ್ಯ? ಹಾಂ ಹಾಂ ಜೋರಾಗಿ ಹೇಳ್ರಿ, ಯಾರು? ಬಲಾತ್ಕಾರಿಗಳು ಪರಲೋಕ ರಾಜ್ಯವನ್ನು ಸ್ವಾಧೀನ ಮಾಡ್ಕೊಳ್ತಾರಂತ. ಹಾಗಂದ್ರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಪರಲೋಕ ರಾಜ್ಯ ಯಾವ ರೀತಿ ಬಲಾತ್ಕಾರಕ್ಕೆ ಗುರಿಯಾಗಿದೆ ನೋಡ್ರಿ. ಇಲ್ಲಿ ಯೋಹಾನನ ಹೆಸರು ಹೇಳ್ತಾ ಇದ್ದೇನೆ ದೇವರು. ನಾವು ನೋಡ್ತೇವೆ, ಯೋಹಾನನು ಬಂದನು, ಆತನು ಸುವಾರ್ತೆಯನ್ನು ಸಾರುವಾಗ ಅಲ್ಲಿ ಅನೇಕರು ಈತನೇ ಎಲಿಯೋನೆಂಬುದಾಗಿ ಹೇಳಿದ್ರು, ಈತನೇ ರಕ್ಷಕನೆಂಬುದಾಗಿ ಅನೇಕರು ಅಂದರು. ಆದರೆ ಯೇಸು ಸ್ವಾಮಿ ಕುರಿತು ಆತನೇನು ಹೇಳ್ತಾನೆ ಅಂದರೆ, ನಾನು ಆತನಲ್ಲ, ಆತನ ಕಾಲಿನ ಒಂದು ಬಾರನ್ನು ಕೂಡ ಬಿಚ್ಚುವುದಕ್ಕೆ ನನ್ನಲ್ಲಿ ಯೋಗ್ಯತೆ ಇಲ್ಲ. ಅಂದರೆ ಬರುವಂಥ ರಕ್ಷಕನು ನಾನಲ್ಲ, ಆತನಲ್ಲ, ಆತನಿಗೋಸ್ಕರವಾಗಿ ಮಾರ್ಗವನ್ನು ಸಿದ್ಧ ಮಾಡೋದಕ್ಕೋಸ್ಕರವಾಗಿ ನಾನು ಬಂದಿದ್ದೇನೆ. ಆತನ ಕಾಲಿನ ಕೆರವನ್ನು ಬಾರನ್ನು ಬಿಚ್ಚುವುದಕ್ಕೂ ಕೂಡ ನನ್ನಲ್ಲಿ ಯೋಗ್ಯತೆ ಇಲ್ಲ ಎಂಬುದಾಗಿ ಆತನ ಹೇಳ್ತಾನೆ. ಹೇಳಿದ ಮೇಲೆ ಆ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರುವಂಥ ಸಂದರ್ಭದಲ್ಲಿ ಅನೇಕರು ಆತನ ಹತ್ರ ಬ್ಯಾಪ್ಟಿಸಮ್ಗಾಗಿ ಬರ್ತಾರೆ ಅಂತೇಳಿ. ಹಲ್ಲೆಲೂಯಾ. ಎದಕ್ಕೆ ಬರ್ತಾರೆ? ದೀಕ್ಷಾ ಸ್ನಾನಕ್ಕಾಗಿ ಬರ್ತಾರೆ. ಪರಲೋಕ ರಾಜ್ಯ ಹೊಂದಿಕೊಳ್ಬೇಕಂದ್ರೆ ದೀಕ್ಷಾ ಸ್ನಾನ ಅಂತಕ್ಕಂಥದ್ದು ಪ್ರಾಮುಖ್ಯ ಎಂಬುದಾಗಿ, ದೇವರ ರಾಜ್ಯಕ್ಕೆ ಸೇರಬೇಕಂದ್ರೆ ಬ್ಯಾಪ್ಟಿಸಮ್ ಅಂತಕ್ಕಂಥದ್ದು ಪ್ರಾಮುಖ್ಯ ಎಂಬುದಾಗಿ ಅಡವಿಯಲ್ಲಿ ಯೋಹಾನನ್ನು ಸುವಾರ್ತೆ ಸಾರುವಂಥ ಸಂದರ್ಭದಲ್ಲಿ ಅನೇಕರು ಆ ಪರಲೋಕ ರಾಜ್ಯವನ್ನು ಹೊಂದಿಕೊಳ್ಬೇಕೆಂಬುದಾಗಿ ದೀಕ್ಷಾ ಸ್ನಾನಕ್ಕಾಗಿ ಆತನ ಹತ್ರ ಬರ್ತಾರೆ. ಬಂದಾಗ ಯೋಹಾನನ ಏನಂತಾನಂದರೆ, ಸರ್ಪ ಜಾತಿಯವರೇ ಎಂಬುದಾಗಿ ಅವ್ರಿಗೆ ಏನು ಮಾಡ್ತಾನೆ ರೀ? ಸರ್ಪ ಜಾತಿಯವರೇ, ಮುಂದೆ ಬರುವಂಥ ದೈಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು? ನೋಡ್ರಿ, ಬ್ಯಾಪ್ಟಿಸಮ್ ತೊಗೊಳಕ್ಕೆ ಬಂದವ್ರಿಗೆ ಯೋಹಾನ ಭಕ್ತನ ಏನಲ್ಲತ್ತಾನ? ಸರ್ಪ ಜಾತಿಯವರೇ ಎಂಬುದಾಗಿ ಬೈಲತ್ತಾನೆ. ಈಗ ನೋಡ್ರಿ, ನೀವು ಹೇಳ್ರಿ, ಯಾರಾದರೂ ನಮ್ಮಲ್ಲಿ ಬ್ಯಾಪ್ಟಿಸಮ್ ತೊಗೋರಿಗೆ ಬಂದಾಗ ನಾವು ಅವ್ರ ಜೀವನ ನೋಡಿ, ಅವ್ರ ಪ್ರವರ್ತನೆ ನೋಡಿ ನಾವು ಅವ್ರಿಗೆ ಬೈದೇವು ಅಂತೇಳಿರಿ, ಅವ್ರು ಬ್ಯಾಪ್ಟಿಸಮ್ ತೊಗೊಳಕ್ಕೆ ಬರ್ತಾರ? ಬ್ಯಾಪ್ಟಿಸಮರೇ ಬಿಡ್ರಿ, ಚರ್ಚ್ನಾಗ ಬರೋ ವಿಶ್ವಾಸಿಗಳಿಗೆ, ಸಭೆಗೆ ಬರೋವಂಥ ವಿಶ್ವಾಸಿಗಳಿಗೆ ಅವರ ಪ್ರವರ್ತನೆ ಬಗ್ಗೆ ನಾವು ವಾಕ್ಯದಲ್ಲಿಂದ ಖಂಡಿಸಿದೆವು ಅಂದರೆ ಏನು ಮಾಡ್ತಾರೆ? 100 ಮಂದಿ ಮುಂದೆ ಸಾರ್ತಾರೆ ಹೊರಗೆ ಹೋಗಿ. ಸೇವಕರು ಯಾರ ಬಗ್ಗೆ ಹೇಳತ್ತಾರ ರೀ? ನನ್ನ ಬಗ್ಗೆ ಹೇಳತ್ತಾರ ರೀ. ಸೇವಕರು ಇವತ್ತು ಯಾರ ಬಗ್ಗೆ ಹೇಳ್ಯಾರ? ನನ್ನ ಬಗ್ಗೆ ಹೇಳತ್ತೀರಿ. ಎಷ್ಟು ಮಂದಿ ಎದುರು ಹೇಳ್ತಾರೆ? 100 ಮಂದಿ ಎದುರು ಹೇಳ್ತಾರೆ. ಸಾಧ್ಯ ಇದ್ದಾರೆ ಅದಕ್ಕಿಂತ ಹೆಚ್ಚು ಜನರೆದುರು ಹೇಳ್ತಾರೆ. ಆದರೆ ಅವರು ದೇವರ ಮಂದಿರಕ್ಕೆ ಅಂಟ್ಕೊಂಡಿರ್ತಾರೆ ರೀ. ಯಾಕಿರಲ್ಲ? ಅಂದರೆ ಸ್ವಲ್ಪನೂ ನಮಗೇನಾಗ್ಬಾರ್ದು ರೀ, ಸ್ವಲ್ಪನೂ ಏನೂ ಟಚ್ ಆಗ್ಬಾರ್ದು. ನಮಗೆ ವಾಕ್ಯದಲ್ಲಿಂದ ಟಚ್ ಆಗಬಾರ್ದು, ಬೋಧನೆಯಿಂದ ಟಚ್ ಆಗಬಾರ್ದು, ಬುದ್ಧಿ ಮಾತಿನಿಂದ ಟಚ್ ಆಗಬಾರ್ದು, ಒಳ್ಳೆಯ ಮಾತಿನಿಂದ ಯಾವುದಕ್ಕೂ ಟಚ್ ಆಗಬಾರ್ದು ವಿಶ್ವಾಸಿಗಳಿಗೆ. ಇವತ್ತಿನ ವಿಶ್ವಾಸಿಗಳು ಹಂಗೆ ಭಾಳ ಸೂಕ್ಷ್ಮ ಸೆನ್ಸರ್ ಅಳವಡಿಸ್ಕೊಂಡ್ರೆ ಎಲ್ಲರೂ ಕೂಡ. ಸೆನ್ಸರ್ ಗೊತ್ತಲ್ಲ ನಿಮಗೆ? ಸೆನ್ಸರ್ ಅಂದರೆ ಹೆಂಗಿರ್ತದಂದರೆ, ಇನ್ನು ದೂರ ಇರೋದಾಗ ಏನಾಗ್ತದೆ ರೀ, ನಮ್ಮಲ್ಲಿ ಬಾಂಬ್ ಅದ, ರೈಫಲ್ ಅದ, ಏನೇನು ಗೊತ್ತಾಗ್ತದೆ ಸೆನ್ಸರ್ ಇದ್ರೆ. ಅದಕ್ಕೆ ಈ ಮೋದಿಯವ್ರು ಎಲ್ಲರೇ ಹೋಗ್ಬೇಕಂದ್ರೆ 1 ಕಿಲೋಮೀಟ್ರ್ ಮೊದಲೇ ಏನಿರ್ತದೆ ರೀ, ಸೆನ್ಸರ್ ಇರ್ತದೆ. ಹಂಗೆ ಚರ್ಚಿಗೆ ಬರೋ ವಿಶ್ವಾಸಿಗಳಿಗೆ ಏನು ಹಾಕೊಂಡ್ರೆ, ಅವರು ಮೋದಿಯರ ಯಾರೇ ಬಂದು ಏನಾದರೂ ಅಪಾಯ ಮಾಡ್ತಾರಂತ ಅವ್ರು ಸೆನ್ಸರ್ ಇಟ್ಕೋತಾರೆ. ನೀವು ವಿಶ್ವಾಸಿ ಮಕ್ಕಳು ಯಾಕೆ ಸೆನ್ಸರ್ ಹಾಕೋತಾರೆ? ಹಾಂ, ಈಗ ದೇವ್ರ ಮಕ್ಕಳು ಕ್ರೈಸ್ತರ ಬಲ್ಲಿ ಯಾಕೆ ಸೆನ್ಸರ್ ಇರಬೇಕು? ಹಾಂ, ಹೇಳಲ್ಲ? ಎಷ್ಟು ಸೆನ್ಸಿಟಿವ್ ಇರ್ತಾರೆ ಅಂದರೆ, ಎಷ್ಟು ಸೂಕ್ಷ್ಮ ಇರ್ತಾರೆ ಅಂದರೆ, ಚರ್ಚಲ್ಲಿ ಬಂದು ಕೂತ್ರಪ್ಪ ಅಂದ್ರೆ ಪಾಸ್ಟ್ರಿಗೆ ಮುಂದೆ ಇದೇ ಹೇಳ್ತಾನೋಣ, ಇದು ನನಗೆ ಹೇಳ್ತಾನೋಣ, ಇದು ನಮಗೆ ಹೇಳ್ತಾನಂತ ಅಷ್ಟು ಸೆನ್ಸ್ ಕ್ರಿಯೇಟ್ ಮಾಡ್ಕೋತಾರೆ. ಅಷ್ಟು ಚಾಲಾಕಿಯಿಂದ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಮತ್ತು ಪರಲೋಕ ರಾಜ್ಯ ಎದಕ್ಕೆ ಗುರಿ ಆಗ್ಯದಂತ್ರಿ? ಪರಲೋಕ ರಾಜ್ಯ ಎದಕ್ಕೆ ಗುರಿ ಆಗ್ಯದಂತ? ಬಲಾತ್ಕಾರಿಗಳಂದ್ರೆ ಬೈಬಲ್ನಾಗ ಒಬ್ಬರಿಗೆ ತೋರಿಸ್ತೀನಿ. ಬಲಾತ್ಕಾರಿಗಳಂದ್ರೆ ಹೆಂಗಿರ್ತಾರೆ ಅಂದರೆ, ಈ ಮತ್ತಾಯನ ಬರೋ ಸುವಾರ್ತೆಯಲ್ಲಿ ಕಾನಾನ್ಯ ಸ್ತ್ರೀ ತನ್ನ ಮಗಳಿಗೆ ಸ್ವಸ್ಥತೆಯಾಗಿ ಯೇಸು ಸ್ವಾಮಿ ಹತ್ರ ಬರ್ತಾಳೆ ರೀ, ಹೌದಲ್ಲ? ಮೊದಲು ಶಿಷ್ಯರ ಹತ್ರ ಹೋಗ್ತಾಳೆ, ಆರಾಮಾಗಿಲ್ಲ. ಯೇಸು ಸ್ವಾಮಿ ಹತ್ರ ಬರ್ತಾಳೆ.
ಏ ಸ್ವಾಮಿ ಹತ್ರ ಬಂದಾಗ ಏ ಸ್ವಾಮಿ ಅನ್ನು ಮಾತಂತಾನ ಹೆಣ್ಮಗಳಿಗೆ ಏನಂತಾನಂದರೆ, ಸ್ವಾಮಿ ನನ್ನ ಮಗಳಿಗೆ ಸ್ವಸ್ಥತೆ ಕೊಡಂದರೆ ಏ ಸ್ವಾಮಿ ಒಂದು ಮಾತು ಹೇಳ್ತಾನೆ. ಏನು ಹೇಳ್ತಾನೆ ರೀ? ಮಕ್ಕಳು ತಿನ್ನುವ ರೊಟ್ಟಿ ತೊಗೊಂಡು ನಾಯಿ ಮರಿಗೆ ಹಾಕಲ್ಲ ಅಂತ ಹೇಳ್ತಾನೆ. ಅಂದರೆ ಆ ಹೆಣ್ಮಗಳು ನೇರವಾಗಿ ನಮ್ಮನ್ನು ನಾಯಿ ಎಂಬುದಕ್ಕೆ ಕರಿತದೇನೆ ಅಂತೇಳಿ ಅಲ್ಲಿದ್ದು ವಾಪಸ್ ಹೋಗ್ಬೇಕಾಗಿತ್ತಕ್ಕೆ. ಇದೆಂಥ ಮಾತು, ಈತ ಒಳ್ಳೆ ಮನುಷ್ಯ ಅಂತೇಳಿ ಬಂದೀನಿ, ಕರುಣೆ ಉಳ್ಳವನ ಅಂತೇಳಿ ಬಂದೀನಿ, ದಯ ತೋರಿಸವನ ಅಂತ ಕೇಳೀನಿ, ಇಂಥ ಮಾತು ಕೇಳಿ ನಾ ಇಲ್ಲಿಗೆ ಬಂದೀನಿ. ಆದರೆ ಈಗ ನನಗೆ ಬಂದಾಗ ಇವ ಏನಲ್ಲತ್ತನ ಅಂತಕ್ಕೆ ವಾಪಸ್ ಹೋಗ್ಬೇಕಾಗಿತ್ತು. ಏನು ಮಾಡ್ಬೇಕಾಗಿತ್ತು? ವಾಪಸ್ ಹೋಗ್ಬೇಕಾಗಿತ್ತು. ಆದ್ರೆ ವಾಪಸ್ ಹೋಗಂಗಿಲ್ಲಕ್ಕಿ ಏನು ಮಾಡ್ತಾಳ್ರಿ? ಬಲಾತ್ಕಾರ ಮಾಡ್ತಾಳ್ರಿ. ಏನು ಮಾಡ್ತಾಳ್ರಿ? ಬಲಾತ್ಕಾರ ಮಾಡ್ತಾಳಕಿ. ಏನು ಬಲಾತ್ಕಾರ ಮಾಡ್ತಾಳಂದರೆ ಯೇಸು ಕ್ರಿಸ್ತನಿಗೆ ವಾದ ಮಾಡ್ತಾಳಕಿ. ಗೊತ್ತಾ ನಿಮಗೆ? ಬೈಬಲ್ ಓದರಿ, ಏನು ವಾದ ಮಾಡ್ತಾಳೆ ಗೊತ್ತಾ ನಿಮಗೆ? ಸರಿ ಸ್ವಾಮಿ, ನೀವು ಹೇಳಿದ ಕರೆಕ್ಟ್ ಅದ, ರೊಟ್ಟಿ ಮಕ್ಕಳಿಗೆ ಕೊಡ್ತಾರೆ, ಆದರೆ ಆ ರೊಟ್ಟಿ ತುಂಡು ತಿನ್ನುವಾಗ ಎಂಜಲು ತುಂಡು ಕೆಳಗೆ ಬೀಳ್ತದಲ್ಲ, ಅದು ನಾಯಿ ತಿಂತವಲ್ಲ. ಎಷ್ಟು ಬಲಾತ್ಕಾರ ರೀ! ಎಂಥ ಬಲಾತ್ಕಾರ ನೋಡಿದ್ರಿ ನೀವು? ಇದೆಂಥ ಬಲಾತ್ಕಾರ ನೋಡಿದ್ರಿ? ಅವಾಗ ಯೇಸು ಸ್ವಾಮಿ ಅಂತಾನ, ಅಮ್ಮ ನಿನ್ನ ನಂಬಿಕೆ ಬಹಳ ಎಂಬುದಾಗಿ ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಇವತ್ತಿನ ವಿಶ್ವಾಸಿಗಳನ್ನು ನೋಡುವಾಗ, ಇವತ್ತಿನ ಕ್ರಿಸ್ತಿ ಜೀವಿತ ನೋಡುವಾಗ ಸ್ವಲ್ಪ ಏನಾದರೆ ಸಭೆನೇ ಬಿಡ್ತಾರೆ ರೀ. ಏನು ಬಿಡ್ತಾರೆ? ಚರ್ಚೆ ಬಿಡ್ತಾರೆ. ಪರಲೋಕ ಯೋಹಾನನು ಸರ್ಪ ಜಾತಿಯವರೇ ಅಂತೇಳಿ ಅಲ್ಲಿ ಬೈದ್ರೂ ಕೂಡ ಅಲ್ಲಿ ಯಾರು ಬಂದ್ರಂದ್ರೆ ಸಿಪಾಯಿಗಳು ಬಂದರಂತ್ರಿ ಅವನ ಹತ್ರ. ಯಾರು ಬಂದರಂತ? ಹಾಂ, ದೇಶವನ್ನು ಕಾಯುವಂಥ ರೋಮ ಸರ್ಕಾರದ ಸಿಪಾಯಿಗಳು ಬಂದು, ಸ್ವಾಮಿ ಆ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ನಾವು ಏನು ಮಾಡ್ಬೇಕಂತ ಕೇಳಿದ್ರಂತ್ರಿ. ಅವಾಗ ಯೋಹಾನ ಹೇಳ್ತಾನೆ ಅವರಿಗೆ, ಹೋಗ್ರಿ, ಯಾರನ್ನು ಬೆದರಿಸಬೇಡ್ರಿ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ಅನೇಕ ಸುಂಕದವರಲ್ಲಿ ಬರ್ತಾರೆ, ಇಷ್ಟು ಬೈದ್ರೂ ಕೂಡ. ಟ್ಯಾಕ್ಸ್ ಕಲೆಕ್ಟರ್ ಬರ್ತಾರೆ, ಇಷ್ಟೆಲ್ಲ ಆತನು ಸರ್ಪ ಜಾತಿಯವರು ಎಂಬುದಾಗಿ ಬೈದ್ರೂ ಕೂಡ ಬಲಾತ್ಕಾರದಿಂದ ಯಾರು ಬರ್ತಾರಲ್ಲಿ? ಟ್ಯಾಕ್ಸ್ ಕಲೆಕ್ಟರ್ ಬರ್ತಾರೆ, ಸುಂಕದ ಗುತ್ತಿಗೆದಾರರು ಬರ್ತಾರಲ್ಲಿ. ಬಂದು ಏನು ಕೇಳ್ತಾರೆ ಯೋಹಾನನಿಗೆ ಗೊತ್ತದ? ಸ್ವಾಮಿ ನಾವೇನು ಮಾಡ್ಬೇಕು ಹಂಗಂದ್ರೆ? ಸ್ವಾಮಿ ಆ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ನಾವು ಏನು ಮಾಡಬೇಕು? ಆ ರಾಜ್ಯದಲ್ಲಿ ನಾವು ಇರ್ಬೇಕಂದ್ರೆ ಏನು ಮಾಡ್ಬೇಕಂತೇಳಿ ಯೋಹಾನನ ಹತ್ರ ಹೀಗೆ ಬಂದು ಕೇಳುವಂಥ ಸಂದರ್ಭದಲ್ಲಿ ಯೋಹಾನನ ಹೇಳ್ತಾನೆ, ಯಾರನ್ನು ಬೆದರಿಸಬೇಡ್ರಿ, ಅನ್ಯಾಯವಾಗಿ ಯಾರ ಹತ್ರನೂ ಕಸ್ಕೊಳ್ಬೇಡ್ರಿ, ಸರ್ಕಾರ ಏನು ನೇಮಿಸಿದೆ ಅದನ್ನು ಮಾತ್ರ ಜನರಿಂದ ತಗೋರಿ ಎಂಬುದಾಗಿ ಯೋಹಾನನ ಹೇಳ್ತಾನೆ. ಅದನ್ನೇ ಮಾಡಿ ಬ್ಯಾಪ್ಟಿಸಮ್ ತೊಗೊಂಡು ಹೋಗ್ತಾರೆ ಅಂತೇಳಿರೋರು. ಹಲ್ಲೆಲೂಯಾ. ಓ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಇವತ್ತಿನ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನನ್ನ ದೇವ್ರ ಮಕ್ಕಳೇ, ನಾವೆಲ್ಲರೂ ಕೂಡ ಪರಲೋಕ ಅಂತೀವಿ, ಸ್ವರ್ಗ ಅಂತೀವಿ. ಸ್ವರ್ಗದಲ್ಲಿ ಏನಿದೆ ನಿಮ್ಗೆ ಗೊತ್ತಾ? ಅಲ್ಲಿ ದೇವರು ಯಾವ ರೀತಿಗೆ ಅದನ್ನು ಸಿದ್ಧ ಮಾಡಿದನಪ್ಪ ಅಂದರೆ, ಸೋಸಿದ ಬಂಗಾರದ ಬೀದಿ ಮಾಡ್ಯಾನ್ರಿ. ಅಲ್ಲಿ ಪರಲೋಕದಾಗ ಏನದ ರೀ? ಪರಲೋಕ ಹೆಂಗೆ ಮಾಡ್ಯಾನಂತೀರಿ? ರೋಡ್ ಹೆಂಗದಂತಲ್ಲಿ? ಸೋಸಿದ ಬಂಗಾರದ ಬೀದಿಯಲ್ಲಿದೆ. ಮತ್ತು ಅಲ್ಲಿ ಸೂರ್ಯನಾಗಲಿ ಚಂದ್ರನಾಗಲಿ ಇಲ್ಲಂತಲ್ಲಿ ಬೆಳಕು ಕೊಡೋದಕ್ಕೋಸ್ಕರಾಗಿ. ಏನಿಲ್ಲಂತ? ಸೂರ್ಯ ಚಂದ್ರರಲ್ಲಿಲ್ಲ. ನಾವು ನೋಡ್ತೇವೆ ಯಜ್ಞದ ಕುರಿಯಾದಂತನೇ ಯೇಸು ಕ್ರಿಸ್ತನ ಪ್ರಭಾವದ ಬೆಳಕೆಯಲ್ಲಿರ್ತದಂಥ ಆ ಬೆಳಕಿನಲ್ಲೇ ಎಲ್ಲರೂ ಸಂಚರಿಸ್ತಾರಂತ. ಹಲ್ಲೆಲೂಯಾ. ಎಂಥ ಅದ್ಭುತವಾದಂಥ ಮಹಿಮೆಯಿಂದ ಕೂಡಿದಂಥ ಪಟ್ಟಣ ರೀ. ಅದಕ್ಕೋಸ್ಕರ ಈಗ ನನ್ನ ಪ್ರೀತಿದವ್ರ ಮಕ್ಕಳೇ, ಈ ನನ್ನ ಮಾತುಗಳನ್ನು ಕೇಳುವಂತೆಲ್ಲ ನನ್ನ ಕ್ರೈಸ್ತರೇ, ಕೇವಲ ಭೂ ಸಂಬಂಧವಾದಂಥ ಇಹಲೋಕಕ್ಕೆ ಸಂಬಂಧಪಟ್ಟಂಥ ಕೇವಲ ಭೂಮಿ ಮೇಲಿರುವಂಥ ಆಶೀರ್ವಾದಗಳಿಗೆ ಮಾತ್ರ ನಾವು ತವಕ ಪಡದೆ ನಾವೆಲ್ಲರೂ ಕೂಡ ಇನ್ನೊಂದು ಹೆಜ್ಜೆಯನ್ನು ಮುಂದಿಟ್ಟು ಇವತ್ತು ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಒಂದು ಪಾಠವನ್ನು ಕಲ್ತ್ಕೊಳ್ಬೇಕು. ಇವತ್ತು ಚರ್ಚಲ್ಲಿ ಎಂಥ ಕಠೋರವಾದಂಥ ಮಾತನ್ನು ಹೇಳಿ, ಇವತ್ತು ಸಭಾಪಾಲಕನ ಎಷ್ಟೇ ನಮ್ಮನ್ನು ಗದರಿಸಲಿ, ಇವತ್ತು ನಮ್ಮ ಮೇಲೆ ಆತ್ಮೀಯರು, ನಮ್ಮ ಮೇಲಿರುವಂಥ ಹಿರಿಯರು, ಇವತ್ತು ನಮ್ಮ ಮೇಲಿರುವಂಥ ನಾಯಕರು ನಮ್ಮನ್ನು ಎಷ್ಟೇ ಅವಮಾನಪಡಿಸಿದ್ರು ಕೂಡ ನಮ್ಮ ಜೀವಿತ ಅಂತಕ್ಕಂಥದ್ದು ಪರಲೋಕ ರಾಜ್ಯದ ಕಡೆಗೆ ಇರಬೇಕು. ಅದನ್ನು ಬಲಾತ್ಕಾರದಿಂದ ನಾವು ಸ್ವಾಧೀನ ಮಾಡ್ಕೊಳ್ಬೇಕಪ್ಪ ಅಂತಂದರೆ, ಯಾರು ಬೈದರೂ ಐ ಡೋಂಟ್ ಕೇರ್, ದೇವರ ಸನ್ನಿಧಿ ನನಗೆ ಬೇಕೆಂಬುದಾಗಿ ಹೋಗ್ಬೇಕಂತೇಳಿರಿ. ಹಲ್ಲೆಲೂಯಾ. ಯಾರೇ ನಿಮ್ಮನ್ನು ಅವಮಾನ ಮಾಡಿದ್ರು ಕೂಡ, ಯಾರೇ ನಿಮ್ಮನ್ನು ನಿಂದಿಸಿದ್ರು ಕೂಡ, ಯಾವುದೇ ನಿಮಗೆ ಅಲ್ಲ ಸಲ್ಲದ ಮಾತಾಡಿದ್ರು ಕೂಡ, ನೀವು ಮಾಡದಿರುವಂಥ ತಪ್ಪು ನಿಮ್ಮ ಮೇಲೆ ಹಾಕಿದ್ರು ಕೂಡ, ನಿಮಗೆ ಕಣ್ಣೀರಿನ ಪಾಲು ಮಾಡಿದ್ರು ಕೂಡ, ನಿಮ್ಮ ಸಾಕ್ಷಿ ವಿಷಯದಲ್ಲಿ ಮಾತಾಡಿದ್ರು ಕೂಡ, ನಿಮ್ಮ ವಿರುದ್ಧವಾಗಿ ಅನೇಕ ಮಾತುಗಳು ಆಡಿದ್ರು ಕೂಡ, ಸಭೆಯವರೇ ಮಾತಾಡಿದ್ರು ಕೂಡ, ಸಭೆ ಅಂತಕ್ಕಂಥದ್ದು ಯಾವತ್ತೂ ಕೂಡ ನೀವು ಲಕ್ಷ್ಯ ಮಾಡಬಾರ್ದು ಅಂತೇಳಿರಿ. ಹಲ್ಲೆಲೂಯಾ. ಇದು ಬಲಾತ್ಕಾರ ಅಂದ್ರೆ ಗೊತ್ತಾ ನಿಮಗೆ?
ಇದು ಬಲಾತ್ಕಾರ ಅಂದರೆ. ಆದರೆ ಇವತ್ತು ಸಮಸ್ಯೆ ಹೇಗಿದೆಯಪ್ಪ ಅಂದರೆ, ಇವತ್ತಿನ ಪರಿಸ್ಥಿತಿ ಹೇಗೆಂದರೆ, ಸಣ್ಣ ಸಣ್ಣ ವಿಷಯಗಳಿಗೆ ಇವತ್ತು ಜಂಪಿಂಗ್ ಜಿನಾಲಿಗಳಂತೆ ಇವತ್ತು ಸಭೆಗಳನ್ನು ಏನು ಮಾಡ್ತಾರೆ, ಜನ ಏನು ಮಾಡ್ತಾರೆ, ಚರ್ಚ್ಗಳು ಏನು ಮಾಡ್ತಾರೆ, ಬದಲಾವಣೆ ಮಾಡ್ತಾಯಿದ್ದಾರೆ. ಸಣ್ಣ ಸಣ್ಣ ವಿಷಯಕ್ಕೋಸ್ಕರ ಈ ಸಭೆ ಬಿಡ್ತಾರೆ, ಚರ್ಚ್ ಬಿಡ್ತಾರೆ. ಆದರೆ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಪರಲೋಕ ರಾಜ್ಯ ಎದಕ್ಕೆ ಗುರಿಯಾಗ್ಯದಂತ್ರಿ? ಓದಮ್ಮ ಇನ್ನೊಂದು ಸಲ 11:12 ಮತ್ತಾಯ 11:12 ಓದಮ್ಮ ಜೋರಾಗಿ. ಹಾಂ, ಮತ್ತೆ ಅದೇ ಓದ್ತಿಲ್ಲ, ಮತ್ತಾಯ 11ನೇ ಅಧ್ಯಾಯ 12ನೇ ವಚನ. ಹಾಂ, ಓದು. ಹಾಂ, ಸ್ನಾನಿಕನಾದಂಥ ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿದೆ. ಬಲಾತ್ಕಾರಿಗಳು ನುಗ್ಗಿ ಅದನ್ನು ಹಲ್ಲೆಲೂಯಾ. ನೋಡ್ರಿ, ಪರಲೋಕ ರಾಜ್ಯದ ಎದಕ್ಕೆ ಗುರಿಯಾಗ್ಯದಂತ್ರಿ? ಬಲಾತ್ಕಾರಕ್ಕೆ ಗುರಿಯಾಗ್ಯದಂತ. ನಾನು ಅಂತ ಹೇಳಿದ್ರೆ ಪೈಪೋಟಿ ಅದಪ್ಪ ಅಂತಂದರೆ, ನಾವು ತಿಳ್ಕೊಂಡ್ರೆ ಸುಲಭವಾಗಿ ಪರಲೋಕ ಇಲ್ಲರಿ. ನಾವು ತಿಳ್ಕೊಂಡು ಪರಲೋಕ ಅಷ್ಟೊಂದು ಸುಲಭನಾಗಿಲ್ಲ, ಮತ್ತು ಅಷ್ಟೊಂದು ಸರಳನೂ ಕೂಡ ಇಲ್ಲ ಅಂತೇಳಿ. ನಮ್ಮ ಕಣ್ಣಿಗೆ ಏನು ಕಾಣ್ತದಂದರೆ, ಅಲ್ಲಾರು ಹೋಗ್ತಾರೆ, ಆ ಚರ್ಚ್ನಾಗ ಯಾರು ಹೋಗ್ತಾರೆ, ಆ ಸಭೆದಾಗ ಯಾರು ಹೋಗ್ತಾರೆ, ಅವ್ರ ಸಭೆ ಹೆಂಗದ, ಇವ್ರ ಸಭೆ ಹೆಂಗದ, ಆ ಸೇವಕರು ಹೆಂಗಾರ, ಈ ಸೇವಕರು ಹೆಂಗ. ನಮ್ಮ ಇಡೀ ಜೀವನ ಪೂರ ಇದ್ರಾಗೆ ಹೋಗ್ಲತ್ತದ. ಸಭೆಗಳು ತಪ್ಪೆಣಿಸೋದು, ಸೇವಕರು ತಪ್ಪೆಣಿಸೋದ್ರಾಗೆ ಹೋಗ್ಲತ್ತದ ನಮ್ಮ ಜೀವನ. ಆದರೆ ಒಂದು ವಿಷಯ ನಮ್ಗೆ ಗೊತ್ತಿಲ್ಲ, ಪರಲೋಕ ರಾಜ್ಯಕ್ಕೆ ಬಾಗಿಲ್ನಾಗ ಏನು ಮಾಡ್ತಾರಂತ, ನಾನು ಅಂತ ಈಗಾಗಲೇ ಏನು ಸ್ಟಾರ್ಟ್ ಆಗ್ಯದಂತ್ರಿ? ಬಲಾತ್ಕಾರ ಸ್ಟಾರ್ಟ್ ಆಗ್ಯದಂತ್ರಿ. ಏನು ಸ್ಟಾರ್ಟ್ ಆಗ್ಯದಂತ? ಬಲಾತ್ಕಾರ ಸ್ಟಾರ್ಟ್ ಆಗ್ಯದ. ನೀ ಇಲ್ಲೇ ಬಡ್ದಾಳತ್ತೆ ಅಲ್ಲಿ ಪೂರ, ಇನ್ನು ನಾನು ಅಂತವ್ರಿಗೆ ಹೋಲಕ್ಕೆ ಜಾಗನೇ ಸಿಗಲ್ಲಾಗ್ಯದಲ್ಲಿ. ನೀನು ನಾನು ಎಲ್ಲಿ ಬಡ್ದಾಳತ್ತೀವಿ? ನಾವು ಇಲ್ಲೇ ಇದ್ದೀವಿ. ಇನ್ನು ಅದು ಯಾವಾಗಲಿಂದ ಸ್ಟಾರ್ಟ್ ಆಗ್ಯದಂತ? ಯೋಹಾನನ ಕಾಲದಿಂದ ಸ್ಟಾರ್ಟ್ ಆಗ್ಯದಂತ. ಅಂದರೆ 2000 ವರ್ಷ ಆಯ್ತು ರೀ ಪರಲೋಕ ರಾಜ ಬಲಾತ್ಕಾರಕ್ಕೆ ಗುರಿಯಾಗಿ. ನಮಗಿನ್ನ ಚರ್ಚ್ನಾಗ ಬಂದು ಕೂಡೋದೇ ಏನೋ ಕಲಿದಾಗಲಾಗ್ಯದ ನಮಗೆ. ಈಗ ಅಲ್ಲಿ ಪೈಪೋಟಿ ಯಾವಾಗ ಮಾಡ್ತೀವಿ ನಾವು? ಅದ್ರಾಗ ನುಗ್ಗಬೇಕಂತ, ನುಗ್ಗಿದವ್ರೆ ಸ್ವಾಧೀನ ಮಾಡ್ಕೊಳ್ತಾರೆ ಅಂತ ಹೇಳ್ಯಾರಮ್ಮ. ಚರ್ಚ್ನಾಗ ಬಂದು ಕುಂತವ್ರು ಸ್ವಾಧೀನ ಮಾಡ್ಕೊಳ್ತಾರೆ ಅಂತ ಬರೋದು ಬೈಬಲ್ನಾಗ. ಯಾರಾದ್ರಲ್ಲಿ ನುಗ್ಗುತ್ತಾರೋ